ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಸೆಷನ್ ಏನಪ್ಪ ಅಂದರೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ. ಸೆಕೆಂಡ್ ಪಿ ಯು ಸಿಗೆ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತಹ 2 ಅಂಕಗಳ ಪ್ರಮುಖ ಪ್ರಶ್ನೆಗಳು ವಿತ್ ಆನ್ಸರ್ಸ್ ನಿಮ್ಮ ಒಂದು ವಿಡಿಯೋ ಸೆಷನ್ ಇವತ್ತಿಂದು ಆಗಿರ್ತದೆ. ಸೊ ವಿಡಿಯೋ ಸೆಷನನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಅಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದಾಗ ನಾವು ಕಳಿಸುವಂಥ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತದೆ. ಅದೇ ರೀತಿ ವಾಟ್ಸಪ್ ಗ್ರೂಪನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಇಂಪಾರ್ಟೆಂಟ್ ನೋಟ್ಸ್ PDF ಎಲ್ಲ ಕೂಡ ನಾವು ಶೇರ್ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ಸೆಷನನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾವುದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಅಕೌಂಟೆನ್ಸಿ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್ ವಿಚ್ ಈಸ್ ಆನ್ 9th of March. Welcome to Vikas Commerce Tutorials. ಓಕೆ ಸ್ನೇಹಿತರೆ, 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ನೋಡುವಂತಹ ಕೆಲಸವನ್ನು ನಾನೀಗ ಮಾಡ್ತೀನಿ. ಇಲ್ಲಿ ಒಂದು PDF ಕೂಡ ಅದ. ಈ PDF ಕೂಡ ನಿಮಗೆ ಈ ಸೆಷನ್ ಆದಮೇಲೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಿಮಗೆ ಸಿಗ್ತದೆ. ಯಾರೆಲ್ಲ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ, ನೀವು ಅಲ್ಲಿ ಜಾಯ್ನ್ ಹಾಕ್ಕೊಂಡು ಈ PDF ಅನ್ನು ಕೂಡ ತೊಗೋಬೋದು. ಅದು ನನಗೆ ಒಂದು ಮೆಸೇಜ್ ಕೂಡ ಹಾಕಿ ನಿಮಗೆ ಈ PDF ಅನ್ನು ನಾನು ಕಳಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಚಾನಲ್ ಹೆಸರು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆಫ್ ಸೆಕೆಂಡ್ PUC ಅಕೌಂಟೆನ್ಸಿ ಎಸ್ಪೆಷಲಿ ಫಾರ್ ದಿಸ್ ಇಯರ್, ದಟ್ ಈಸ್ 23-24 ಬ್ಯಾಚ್ಗೆ ನಾವು ಮಾಡ್ತಾ ಇರುವಂಥದ್ದು. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಯಾವೆಲ್ಲ ಚಾಪ್ಟರಿಂದ ಬರ್ತದೆ ಅನ್ನೋದನ್ನು ನೀವು ಇಲ್ಲಿ ಅನಲೈಸ್ ಮಾಡಬೇಕಾಗ್ತದೆ. 2 ಮಾರ್ಕ್ಸ್ ಇಲ್ಲಿ ಯಾವ್ಯಾವ ಚಾಪ್ಟರಿಂದ ಬರ್ತದಪ್ಪ ಅಂದರೆ ಚಾಪ್ಟರ್ ನಂಬರ್ 3, ಚಾಪ್ಟರ್ ನಂಬರ್ 5, ಚಾಪ್ಟರ್ ನಂಬರ್ 7 ಆ್ಯಂಡ್ ಚಾಪ್ಟರ್ ನಂಬರ್ 10. ಓಕೆ, ಸೊ ಈ ಎಲ್ಲ ಸೆಷನ್ಸ್ಗಳಿಂದ, ಈ ಎಲ್ಲ ಚಾಪ್ಟರ್ಸ್ಗಳಿಂದ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಮಗೆ ಕಾಣ್ತದೆ. ಚಾಪ್ಟರ್ ನಂಬರ್ 1 ಯಾವುದಪ್ಪ ಅಂದರೆ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ. ಚಾಪ್ಟರ್ ನಂಬರ್ 3 ಯಾವುದು ಅಂದರೆ ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಪಾರ್ಟ್ನರ್. ಚಾಪ್ಟರ್ ನಂಬರ್ 5 ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಅದೇ ರೀತಿ ಚಾಪ್ಟರ್ ನಂಬರ್ 7 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಕಂಪನಿ ಆ್ಯಂಡ್ ಇದು ಚಾಪ್ಟರ್ ನಂಬರ್ 7 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಚಾಪ್ಟರ್ ನಂಬರ್ 10 ಇದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲ, ದಿ ಶುಡ್ ಆ್ಯಕ್ಚುಲಿ ಚೇಂಜ್. ಇದು ಏನಾಗಬೇಕಪ್ಪ ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಆಗಬೇಕು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲ. ಓಕೆ, ಸೊ ಅಗೇನ್ ನಾನೀಗ ಫಸ್ಟಿಂದ ಬರ್ತೀನಿ. ಫಸ್ಟ್ ಚಾಪ್ಟರ್ ಯಾವುದು? ಚಾಪ್ಟರ್ ನಂಬರ್ 1 ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್. ಸೊ ಇಲ್ಲಿಂದ ಯಾವೆಲ್ಲ ಕ್ವಶನ್ಸ್ ಬರಬಹುದು? 2 ಮಾರ್ಕ್ಸ್ಗೆ ಅವ್ರು ಕೇಳೋದು ಎಷ್ಟು ಕ್ವಶನ್ಸ್ ಕೇಳ್ತಾರಪ್ಪ ಅಂದರೆ 2 ಮಾರ್ಕ್ಸ್ನಲ್ಲಿ ದೇ ವಿಲ್ ಬಿ ಆಸ್ಕಿಂಗ್ ಯು 5 ಕ್ವಶನ್ಸ್. ನಂಬರ್ ಆಫ್ ಕ್ವಶನ್ಸ್ ಆಸ್ಕ್ಡ್ ಇನ್ 2 ಮಾರ್ಕ್ಸ್ ಕ್ಯಾಟಗರೀಸ್ 5. ಯು ನೀಡ್ ಟು ಆನ್ಸರ್ ಓನ್ಲಿ 3. 3 ಕ್ವಶನ್ಸನ್ನು ಮಾತ್ರ ನೀವು ಸಾಲ್ವ್ ಮಾಡಿದರೆ ಸಾಕಾಗಿ ಹೋಗ್ತದೆ. ಅವ್ರು ಕೇಳೋದು 5. ಸೊ ಚಾಪ್ಟರ್ ನಂಬರ್ 1ಇಂದ 2 ಮಾರ್ಕ್ಸ್ ಬರುವಂಥ ಸಾಧ್ಯತೆ ಯಾವ್ಯಾವು? ಡಿಫೈನ್ ಪಾರ್ಟ್ನರ್ಶಿಪ್. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಒಂದನ್ನು ನೀವು ಗಮನಿಸಬೇಕು. ಈ ಡಿಫೈನ್ ಪಾರ್ಟ್ನರ್ಶಿಪ್ ಅನ್ನೋದು ಬಹಳಷ್ಟು ಸಲ ಬಂದಿರುವಂತಹ ರಿಪೀಟ್ ಆಗಿರುವಂತಹ ಕ್ವಶನ್. ಯಾವುದು? ಡಿಫೈನ್ ಪಾರ್ಟ್ನರ್ಶಿಪ್. ಸೊ ಪಾರ್ಟ್ನರ್ಶಿಪ್ಪನ್ನು ಡಿಫೈನ್ ಮಾಡಬೇಕಾದ್ರೆ ಕಂಪಲ್ಸರಿ ಯಾರು ಕೊಟ್ಟಿರೋದು ಅಂತ ಹೇಳಿ ನೀವು ಬರಿಬೇಕಾಗ್ತದೆ. ಅಕಾರ್ಡಿಂಗ್ ಟು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932, ಸೊ 1932 ಭಾರತೀಯ ಪಾಲುದಾರಿಕಾ ಕಾಯ್ದೆ ಅಂತ ಕರಿತೀವಿ. ಅದರ ಪ್ರಕಾರ ಪಾರ್ಟ್ನರ್ಶಿಪ್ ಈಸ್ ದ ರಿಲೇಷನ್ ಬಿಟ್ವೀನ್ 2 or more persons. ಇಟ್ ಈಸ್ ದ ರಿಲೇಷನ್ ಬಿಟ್ವೀನ್ 2 or more persons who have agreed to share profits of a business carried on by all or any one of them acting for all. ಇಲ್ಲಿ ವರ್ಡ್ಸ್ ಯಾವ ಇಂಪಾರ್ಟೆಂಟ್ ಅಪ್ಪ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ನಾನು ಯಾವ ವರ್ಡ್ಸನ್ನು ಮಾರ್ಕ್ ಮಾಡಿದ್ದೀನಿ ಅವು ಇಂಪಾರ್ಟೆಂಟ್ ಆಗಿರ್ತದೆ. ಇಟ್ ಈಸ್ ದ ರಿಲೇಷನ್ ಬಿಟ್ವೀನ್ 2 or more persons who have agreed to, 2 ಅಥವಾ 2ಗಿಂತ ಹೆಚ್ಚು ವ್ಯಕ್ತಿಗಳು ಕಂಪಲ್ಸರಿ ಇರಬೇಕು. ದೇರ್ ಶುಡ್ ಬಿ ಕಂಪಲ್ಸರಿ 2 or more than 2 persons in partnership. So they are agreed to carry on the business. Any one of them is carrying out the business or any one or all are carrying the business. ಒಂದು ಎಲ್ಲರೂ ಕೂಡ ವ್ಯವಹಾರವನ್ನು ನಡೆಸಬಹುದು ಅಥವಾ ಎಲ್ಲರ ಪರವಾಗಿ ಯಾರಾದರೂ ಒಬ್ಬರು ಕೂಡ ವ್ಯವಹಾರವನ್ನು ನಡೆಸಬಹುದು. ಸೊ ಕಮಿಂಗ್ ಟು ಸೆಕೆಂಡ್ ಕ್ವಶನ್, ದಟ್ ಈಸ್ ಸ್ಟೇಟ್ ದ 2 ಮೆಥಡ್ಸ್ ಆಫ್ ಮೇಂಟೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮೇಂಟೈನ್ ಮಾಡುವಂತಹ 2 ಮೆಥಡ್ಸ್ ಯಾವ್ಯಾವಪ್ಪ ಅಂದರೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. 2 ಮೆಥಡ್ಸನ್ನು ಕೇಳ್ತಾರೆ. ಸೊ 2 ಮೆಥಡನ್ನು ಓನ್ಲಿ ಪಾಯಿಂಟ್ಸನ್ನು ಬರೆದ್ರೆ ಸಾಕಾಗಿ ಹೋಗ್ತದೆ. ಕಮಿಂಗ್ ಟು ಕ್ವಶನ್ ನಂಬರ್ 3, ವಾಟ್ ಡು ಯು ಮೀನ್ ಬೈ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್? ಈಗ ಮೇಲೆ ಏನು ನಾವು 2 ಮೆಥಡ್ಸನ್ನು ಬರೆದಿದ್ದೀವಿ ಕ್ವಶನ್ ನಂಬರ್ 2ನಲ್ಲಿ, ಇಲ್ಲಿ ಅದೇ ರೀತಿ ಅವ್ರು ಕೇಳ್ತಾ ಇದಾರಪ್ಪ ಅಂದರೆ 2ನ ಮೀನಿಂಗನ್ನು ಕೇಳ್ತಾ ಇದ್ದಾರೆ. ಒಂದು ಫಿಕ್ಸ್ಡ್ ಕ್ಯಾಪಿಟಲ್ನ ಮೀನಿಂಗ್, ಮತ್ತೊಂದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ನ ಮೀನಿಂಗನ್ನು ಕೇಳ್ತಾರೆ ಅವರು. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಿನ ಮೀನಿಂಗ್ ಏನಾಗ್ತದೆ? ಫಿಕ್ಸ್ಡ್ ಕ್ಯಾಪಿಟಲ್ ಅಂದರೆ ಏನು? ಇಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ಸ್, ಅಂಡರ್ ದೀಸ್ ಅಡ್ಜಸ್ಟ್ಮೆಂಟ್ಸ್ ಲೈಕ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ commissions or interest on capital, salary, commission, etc. are
ನಾಟ್ ಮೇಡ್. ಇಲ್ಲಿ ನೀವು ನೋಡ್ತಾ ಇರಬಹುದು, ನಾನು ಇದನ್ನು ಬೋಲ್ಡ್ ಕೂಡ ಮಾಡಿದ್ದೀನಿ ಲೆಟರ್ಸನ್ನು. ದೇ ಆರ್ ನಾಟ್ ಮೇಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಹಿಯರ್ ದ ಕ್ಯಾಪಿಟಲ್ ರಿಮೈನ್ಸ್ ಫಿಕ್ಸ್ಡ್. So very simple meaning, ಎಲ್ಲ adjustments, all the adjustments like interest on capital, interest on drawings, salary, etc. are not made. ಈ not made ಅನ್ನೋದನ್ನು ನೀವು ಒಂದು ಬಾಕ್ಸ್ ಅನ್ನು ಮಾಡ್ಕೊಳ್ಬೇಕು ಆನ್ಸರ್ ಬರಿಬೇಕಾದ್ರೆ. So are not made to the partners capital account. Here the capital is always remaining fixed because the fixed capital. In coming to question number 4, just one word change ಆಗ್ತದೆ. ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್. ಫ್ಲಕ್ಚುವೇಟಿಂಗ್ ಅಂದರೆ ಏನು? ಫ್ಲಕ್ಚುವೇಟಿಂಗ್ ಅಂದರೆ ಚೇಂಜ್. ಸೊ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಏನಾಗ್ತದಪ್ಪ ಅಂದರೆ ಅಂಡರ್ ದಿಸ್ ಮೆಥಡ್ ಆಲ್ ದಿ ಅಡ್ಜಸ್ಟ್ಮೆಂಟ್ಸ್ ಲೈಕ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಸ್ಯಾಲರಿ ಆರ್ ಮೇಡ್. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕ್ಯಾಪಿಟಲ್ ಕೂಡ ಮಾಡಿದ್ದೀನಿ. ಆರ್ ಮೇಡ್ ಅಂದರೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ಗಳನ್ನ ಇಲ್ಲಿ ಮಾಡ್ತೀವಿ. ಯಾಕೆ ಮಾಡ್ತೀವಪ್ಪ ಅಂದರೆ ಬಿಕಾಸ್ ಅದು ಚೇಂಜ್ ಆಗ್ತಾ ಇದೆ. ನೀವು ಮಾಡಿದ್ರೆ, ಟಚ್ ಮಾಡಿದ್ರೆ ಚೇಂಜ್ ಆಗ್ತದೆ. ಸೊ ಹಾಗಾಗಿ ಮಾಡ್ತಾ ಇದ್ದೀವಿ. ಮೇಲ್ಗಡೆ ಫಿಕ್ಸ್ಡ್ ಕ್ಯಾಪಿಟಲ್ ಕ್ವಶನ್ ನಂಬರ್ 4 ಅಲ್ಲಿ ಏನಾಗ್ತದೆ, ಸರಿ ಕ್ವಶನ್ ನಂಬರ್ 3 ಅಲ್ಲಿ ಏನಾಗ್ತಾ ಇದೆ, ನಾವು ಯಾವುದೂ ಎಂಟ್ರೀಸ್ಗಳನ್ನು ಟಚ್ ಮಾಡ್ತಾ ಇಲ್ಲ, ಹಾಗಾಗಿ ಅದು ಫಿಕ್ಸ್ ಆಗ್ತಾ ಇದೆ. 4ನಲ್ಲಿ ಫ್ಲಕ್ಚುಯೇಟ್ನಲ್ಲಿ ಮಾಡ್ತಾ ಇದ್ದೀವಿ, ಹಾಗಾಗಿ ಅದು ಫ್ಲಕ್ಚುಯೇಟ್ ಆಗ್ತಾ ಇದೆ. ಫ್ಲಕ್ಚುಯೇಟ್ ಅಂದರೆ ಚೇಂಜ್. ಸೊ ಇಲ್ಲಿ ಮುಂದೆ ಬರ್ತಿದ್ದೀವಿ, ಹಿಯರ್ ದ ಕ್ಯಾಪಿಟಲ್ ಚೇಂಜಸ್ ಎವ್ರಿ ಇಯರ್. ಸೊ ಈ ರೀತಿ ಆನ್ಸರ್ಸನ್ನು ನೀವು ಬರೀಬೇಕಾಗ್ತದೆ. ಕಮಿಂಗ್ ಟು ಕ್ವಶನ್ ನಂಬರ್ 5, ಎನಿ ಟು ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಅವ್ರು ಏನು ಕೇಳ್ತಾರಪ್ಪ ಅಂದರೆ ಮೆನ್ಷನ್ ಎನಿ ಟು ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕೇಳ್ಬೋದು. ಸೊ ನೀವು ಯಾವುದಾದ್ರೂ 2 ಕಂಟೆಂಟ್ಸನ್ನು ಬರೀಬೇಕಾಗ್ತದೆ. ನೇಮ್ ಆಫ್ ದಿ ಫರ್ಮ್ ಅಂತ ಬರೀಬಹುದು, ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದ. ನೇಮ್ ಆಫ್ ದಿ ಫರ್ಮ್ ಅಂತ ಬರೀಬಹುದು, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ಪಾರ್ಟ್ನರ್ಸ್ ಅಂತ ಬರೀಬಹುದು, ಅಥವಾ ನೇಚರ್ ಆಫ್ ಬಿಸ್ನೆಸ್. 3 ಕೊಟ್ಟಿದ್ದೀನಿ, ಯಾವುದಾದ್ರು 2 ಬರೀರಿ. ಸೊ 5 ಕ್ವಶನ್ಸ್ ಫ್ರಮ್ ಚಾಪ್ಟರ್ ನಂಬರ್ 1. ಈಗ ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ 3ನೇ ಚಾಪ್ಟರ್, ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಎ ಪಾರ್ಟ್ನರ್. ಅಲ್ಲಿಂದ ಕೂಡ 1-2 ಮಾರ್ಕ್ಸ್ ಕ್ವಶನ್ ಬರ್ತದೆ. ಸೊ ಯಾವೆಲ್ಲ ಬರುವಂಥ ಸಾಧ್ಯತೆ? ಎನಿ ಟು ಸರ್ಕಮ್ಸ್ಟಾನ್ಸಸ್ ವೆನ್ ಎ ಪಾರ್ಟ್ನರ್ ರಿಟೈರ್ಸ್ ಫ್ರಮ್ ದಿ ಫರ್ಮ್. ಯಾವುದಾದ್ರೂ 2 ಸಂದರ್ಭಗಳನ್ನು ಹೇಳಬೇಕು ಯಾವಾಗ ಒಬ್ಬ ಪಾರ್ಟ್ನರ್ ರಿಟೈರ್ ಆಗುವಂಥ ಸಾಧ್ಯತೆ ಇರ್ತದೆ. ಒಬ್ಬ ಪಾರ್ಟ್ನರ್ ಯಾವಾಗ ರಿಟೈರ್ ಆಗ್ತಾನಪ್ಪ ಅಂದರೆ ಯಾವಾಗ ಅವನು ನಿವೃತ್ತಿಯ ಒಂದು ವಯಸ್ಸನ್ನು ಹೊಂದಿರ್ತಾನ ಆವಾಗ. ವೆನ್ ಈ ಅಟೈನ್ಸ್ ದಿ ರಿಟೈರ್ಮೆಂಟ್ ಏಜ್. ಆ್ಯಂಡ್ ಸೆಕೆಂಡ್ ವೆನ್ ಈ ಫಾಲ್ಸ್ ಇಲ್. ಅವ್ರು ಯಾವಾಗ ಹುಷಾರು ತಪ್ತದ, ಯಾವಾಗ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ, ಅವಾಗ ಕೂಡ ಅವ್ರು ರಿಟೈರ್ ಆಗ್ಬೋದು ಒಂದು. ಅಥವಾ ಅವರು ಏಜನ್ನು, ವಯಸ್ಸನ್ನು, ವಯೋಮಿತಿ ಅಂತ ಕರಿತೀವಿ, ಆ ವಯೋಮಾನವನ್ನು ತಲುಪಿದ ನಂತರ ಅವರು ರಿಟೈರ್ ಆಗ್ತಾರೆ. ಎರಡನೇದು ವಾಟ್ ಈಸ್ ಗುಡ್ವಿಲ್. ಗುಡ್ವಿಲ್ ಈಸ್ ವ್ಯಾಲ್ಯೂ ಆಫ್ ಗುಡ್ ನೇಮ್. ಇಂಪಾರ್ಟೆಂಟ್ ವರ್ಡ್ಸ್ ಆರ್ ಗುಡ್ ನೇಮ್. ಅದಾದ ನಂತರ ಒಂದು ರೆಪ್ಯುಟೇಷನ್. ಸೊ ಗುಡ್ವಿಲ್ ಈಸ್ ದಿ ವ್ಯಾಲ್ಯೂ ಆಫ್ ಗುಡ್ ನೇಮ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಫಾರ್ ಹ್ಯಾವಿಂಗ್ ಅ ಗುಡ್ ರೆಪ್ಯುಟೇಷನ್. ಈಸ್ ಇಟ್ ಕ್ಲಿಯರ್? ಗುಡ್ವಿಲ್ ಅನ್ನೋದು ಒಂದು ಗುಡ್ ನೇಮ್ ಅಂತ ಕರಿತೀವಿ. ಇದು ಕೂಡ 2 ಮಾರ್ಕ್ಸ್ಗೆ ಬರಬಹುದು. ಅದಾದ ನಂತರ ವಾಟ್ ಈಸ್ ಗೇನ್ ರೇಷಿಯೋ. ಗೇನ್ ರೇಷಿಯೋ ಅಂದರೆ ಏನು ಅಂತ ಕೇಳಬಹುದು. ಗೇನ್ ರೇಷಿಯೋ ಇಸ್ ದ ರೇಷಿಯೋ ಇನ್ ವಿಚ್ ಓಲ್ಡ್ ಪಾರ್ಟ್ನರ್ಸ್ ಗೇನ್. ಓಲ್ಡ್ ಪಾರ್ಟ್ನರ್ಸ್ ಗೇನ್. ಗೇನ್ ಅಂದರೆ ಪ್ರಾಫಿಟ್, ಲಾಭ ಬರುವುದು. ಅವ್ರಿಗೆ ಬರ್ತಾ ಇದೆ. ಯಾರೋ ಒಬ್ರು ಬಿಟ್ಟು ಹೋದರು, ಯಾರೋ ಒಬ್ರು ಬಿಟ್ಟು ಹೋದಾಗ ನಾನು ಪ್ರಾಫಿಟ್ ಆಗ್ಬೇಕ್ರಿ. ನೀವು ಫಾರ್ ಎಕ್ಸಾಂಪಲ್ ಏನೋ ಒಂದು ಹಣ್ಣನ್ನು ತಿಂತಾ ಇದ್ದೀರಿ, ಮಾವಿನ ಹಣ್ಣನ್ನು ತಿಂತಾ ಇದ್ದೀರಿ, ಆ್ಯಪಲನ್ನು ತಿಂತಾ ಇದ್ದೀರಿ. ನೀವು ಫಾರ್ ಎಕ್ಸಾಂಪಲ್ 12 ಆ್ಯಪಲನ್ನು ತಿಂತಾ ಇದ್ದೀರಿ, 3 ಜನ ಇದ್ದೀರಿ. 12 ಆ್ಯಪಲನ್ನು 3 ಜನ ತಿರಬೇಕಾದ್ರೆ ಪ್ರತಿಯೊಬ್ಬರಿಗೆ 4 ಬರ್ತದೆ. ಯಾರೋ ಒಬ್ರು ಬಿಟ್ಟು ಹೋದರು, 12 ಆ್ಯಪಲ್ ಅದಾವೆ. ನೀವು ಎಷ್ಟು ಬಂದು? ಈಗ 6 ಬಂದು. ಪಹಲೆ ಎಷ್ಟು ತಿಂತಿದ್ರಿ? 4 ತಿಂತಾ ಇದ್ರಿ. ಬಟ್ ಈಗ ಎಷ್ಟು ತಿಂತಾ ಇದ್ರಿ? 6 ತಿಂತಾ ಇದ್ರಿ. ಬಿಕಾಸ್ ಯಾಕೆ 6 ತಿಂತಾ ಇದ್ರಿ ಅಂದರೆ ಯಾರೊಬ್ಬರು ಬಿಟ್ಟು ಹೋದ್ರು, ಹಾಗಾಗಿ ನಿಮ್ಗೆ ಪ್ರಾಫಿಟ್ ಆಯ್ತು. ಸೊ ಗೇನ್ ರೇಷಿಯೋ ಇಸ್ ದ ರೇಷಿಯೋ ಇನ್ ವಿಚ್ ಓಲ್ಡ್ ಪಾರ್ಟ್ನರ್ಸ್ ಗೇನ್. ಅವ್ರು ಏನಾಗ್ತದೆ? ಲಾಭ ಆಗ್ತದೆ. ಯಾವಾಗ ಒಬ್ಬ ಪಾರ್ಟ್ನರ್ ರಿಟೈರ್ ಅಥವಾ ಡೆತ್. ಯಾವಾಗ ಪಾರ್ಟ್ನರ್, ವೆನ್ ಎ ಪಾರ್ಟ್ನರ್ ರಿಟೈರ್ಸ್ ಆರ್ ವೆನ್ ಎ ಪಾರ್ಟ್ನರ್ ಡೈಸ್, ದೇ ಗೇನ್ ಅ ಸರ್ಟನ್ ಶೇರ್. ಇಲ್ಲಿ ಫಾರ್ಮುಲಾ ಕೂಡ ಕೊಟ್ಟಿದ್ದೀನಿ, ಇದು 1 ಮಾರ್ಕ್ ಕೂಡ ಕೇಳಬಹುದು. ಫಾರ್ಮುಲಾ ಏನಪ್ಪ ಅಂದರೆ ಗೇನ್ ರೇಷಿಯೋಗೆ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಅಂತ ಕರಿತೀವಿ. ನ್ಯೂ ರೇಷಿಯೋ ಮೈನಸ್, ಹಿಯರ್ ಇಟ್ ಇಸ್ ದ ಫಾರ್ಮುಲಾ, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸೊ ಇದನ್ನು ಕೂಡ ನೀವು ಓದಬೇಕು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ ಚಾಪ್ಟರ್ ನಂಬರ್ 5. ಇದು 3ನೇ ಕ್ವಶನ್. ಈ ಚಾಪ್ಟರಿಂದ ಒಂದು ಕ್ವಶನ್ ಬರ್ತದೆ, ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಇಲ್ಲಿಂದ ಯಾವೆಲ್ಲ ಕ್ವಶನ್ ಬರಬಹುದು? ವಾಟ್ ಈಸ್ ಫಾರ್ ಫೀಚರ್ ಆಫ್ ಶೇರ್ಸ್. ಶೇರ್ಸ್ ಫಾರ್ ಫ್ಯೂಚರ್ ಅಂದರೆ ಏನು? ಫಾರ್ ಫ್ಯೂಚರ್ ಅಂದರೆ ನಾನು ಆಲ್ರೆಡಿ ಈಗ ವಿಡಿಯೋ ಕೂಡ ಮಾಡಿದ್ದೀನಿ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಮೇಲೆ, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಮೇಲೆ ಕೂಡ ಮಾಡಿದ್ದೀನಿ. ಫಾರ್ ಫ್ಯೂಚರ್ ಅಂದರೆ ಕ್ಯಾನ್ಸಲೇಷನ್. ಸೊ ಫಾರ್ ಫ್ಯೂಚರ್ ಆಫ್ ಶೇರ್ಸ್ ಮೀನ್ಸ್ ಕ್ಯಾನ್ಸಲೇಷನ್ ಆಫ್ ರೈಟ್ಸ್ ಆಫ್ ದಿ ಶೇರ್ ಹೋಲ್ಡರ್ಸ್. ಕ್ಯಾನ್ಸಲೇಷನ್ ಆಫ್ ರೈಟ್ಸ್ ಆಫ್ ಶೇರ್ ಹೋಲ್ಡರ್ಸ್ ಫಾರ್ ವೈ? ಫಾರ್ ನಾನ್ ಪೇಮೆಂಟ್. ನಾನ್ ಪೇಮೆಂಟ್ ಅನ್ನೋದನ್ನ ಬಾಕ್ಸ್ ಮಾಡ್ಕೊಳ್ಬೇಕು ನೀವು. ಓಕೆ, ಫಾರ್ ಫ್ಯೂಚರ್ ಆಫ್ ಶೇರ್ಸ್ ಮೀನ್ಸ್ ಕ್ಯಾನ್ಸಲೇಷನ್ ಆಫ್ ರೈಟ್ಸ್ ಆಫ್ ದಿ ಶೇರ್ ಹೋಲ್ಡರ್ಸ್ ಫಾರ್ ನಾನ್ ಪೇಮೆಂಟ್ ಆಫ್ ಕಾಲ್ ಮನಿ ಅಂತ ಕರಿತೀವಿ. ಅವ್ರು ಕಾಲ್ ಮನಿಯನ್ನು ಕೊಟ್ಟಿಲ್ಲ, ಹಾಗಾಗಿ ಅವರ ಶೇರ್ಸ್ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ. ಅದಕ್ಕೆ ನಾವು ಫಾರ್ ಫ್ಯೂಚರ್ ಅಂತ ಕರಿತೀವಿ. ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 2.
State two categories of share capital. There are 5 categories actually. Authorized share capital anta ಕರಿತೀವಿ, ಅದಾದ ನಂತರ issued capital ಅಂತ ಕರಿತೀವಿ, subscribed capital ಅಂತ ಕರಿತೀವಿ, called up capital, paid up capital. 5 ಕ್ಯಾಪಿಟಲ್ಗಳಲ್ಲಿ ಯಾವುದಾದ್ರೂ 2 ಬರೀರಿ. ನಾನು ನಿಮ್ಮ ಸ್ಕ್ರೀನ್ ಮೇಲೆ 3 ಕೊಟ್ಟಿದ್ದೀನಿ. ಸೊ 3 ಒಳಗಡೆ ಯಾವುದಾದ್ರೂ 2 ನೀವು ಬರೀಬೇಕಾಗ್ತದ. ನೆಕ್ಸ್ಟ್ ಅದಾದ ನಂತರ ವಾಟ್ ಈಸ್ ಕಂಪನಿ ಅಂತ ಕರಿತೀವಿ. ಕಂಪನಿ ಅಂದರೆ ಏನು? ವಾಟ್ ಈಸ್ ಕಂಪನಿ? ಎ ಕಂಪನಿ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆಕ್ಟ್. A company which is registered under Companies Act 2013. ಇಲ್ಲೊಂದು ಲೈನ್ ಅದ ನೋಡ್ರಿ, registered under Companies Act 2013 or any other earlier act. ಇದಕ್ಕಿಂತ ಮುಂಚೆ ಇರುವಂಥ ಆಕ್ಟ್ಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಕೊಡ್ತಿದ್ದು ನಡೀತದೆ. ಹಳೆ ಆಕ್ಟ್ ಯಾವುದಪ್ಪ ಅಂದ್ರೆ 1956. The old act is Companies Act 1956. Now it is Companies Act 2013. So whichever company has registered according to 2013 or any other earlier act, it is called as a company. Okay, coming to next question, that is what is minimum subscription? Minimum subscription is the amount that the company has to get from its shareholders in order to commence a business. Minimum subscription is actually a particular amount. If that amount is not collected from the shareholders, a company cannot start its business. When you get that amount is actually determined by SEBI, Securities and Exchange Board of India. When that amount is not collected, you cannot start your business at any point. You can only start your business when you are getting minimum subscription amount. So that is called as minimum subscription. Coming to question number 5, state 2 differences between private and public company. Any 2 difference between private and public company? Private company, the minimum number of members ಕನಿಷ್ಠ ಎಷ್ಟು ಜನ ಬೇಕಪ್ಪ ಅಂದರೆ 2, ಮ್ಯಾಕ್ಸಿಮಮ್ ಎಷ್ಟು 200. ಹಳೆ ಆಕ್ಟ್ ಪ್ರಕಾರ 50 ಇತ್ತು, ಈಗ ಹೊಸ ಆಕ್ಟ್ ಪ್ರಕಾರ 200. ಸೊ ಇದು ಒಂದು ಡಿಫ್ರೆನ್ಸ್, ಮಿನಿಮಮ್ ಮೆಂಬರ್ಸ್ ಮ್ಯಾಕ್ಸಿಮಮ್ ಮೆಂಬರ್ಸ್ ಪ್ರೈವೇಟ್ ಕಂಪನಿಯಲ್ಲಿ. ಅದೇ ರೀತಿ ಪಬ್ಲಿಕ್ ಕಂಪನಿಯಲ್ಲಿ ಎಷ್ಟು ಬೇಕಪ್ಪ ಅಂದರೆ ಪಬ್ಲಿಕ್ ಕಂಪ್ನಿಯಲ್ಲಿ ಮಿನಿಮಮ್ ಮೆಂಬರ್ಸ್ 7 ಆಗಿರ್ತದೆ, ಮ್ಯಾಕ್ಸಿಮಮ್ ಮೆಂಬರ್ಸ್ ಅನ್ಲಿಮಿಟೆಡ್. ಕನಿಷ್ಠ 7 ಜನ ಬೇಕು ಒಂದು ಸಾರ್ವಜನಿಕ ಕಂಪನಿ ನಡೆಸಲಿಕ್ಕೆ, ಪಬ್ಲಿಕ್ ಕಂಪನಿ ನಡೆಸಲಿಕ್ಕೆ. ಗರಿಷ್ಠ ಯಾವುದೇ ರೀತಿ ಮಿತಿ ಇಲ್ಲ, ಎಷ್ಟು ಬೇಕಾದನ್ನು ಯೂಸ್ ಮಾಡ್ಕೊಳ್ಬಹುದು, ಎಷ್ಟು ಬೇಕಾದ ಜನರನ್ನು ತಗೋಬಹುದು. ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 4 ಅಂತ ಕರಿತೀವಿ, ಯಾಕಂದ್ರೆ 4ನೇ ಚಾಪ್ಟರ್ ಇದು. 5 ಕ್ವಶನ್ ಬರ್ತಾವೆ 5 ಚಾಪ್ಟರ್ ಬೇರೆ ಬೇರೆಯಿಂದ. ಸೊ 4ನೇ ಚಾಪ್ಟರ್ ಯಾವುದಪ್ಪ ಅಂದ್ರೆ ಚಾಪ್ಟರ್ ನಂಬರ್ 7, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಕಂಪನಿ. ಈ ಚಾಪ್ಟರಿಂದ ಕೂಡ ಒಂದು ಕ್ವಶನ್ ಬರ್ತದೆ, ಅದು ಯಾವುದಾಗಿರಬಹುದು. 3 ಕ್ವಶನ್ಸ್ ಅನ್ನು ಕೊಟ್ಟಿದ್ದೀನಿ. ಸೊ 3 ಕ್ವಶನ್ಸ್ಗಳ ಪೈಕಿ ಯಾವುದಾದ್ರೂ ಒಂದು ಕ್ವಶನ್ ನಿಮ್ಮ ಎಕ್ಸಾಮ್ಗೆ ಬರಬಹುದು. ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಎನಿ 2 ಆಬ್ಜೆಕ್ಟಿವ್ಸ್ ಅನ್ನ ಕೇಳ್ತಾ ಇದ್ದಾರೆ ಅವರು. ಆಬ್ಜೆಕ್ಟಿವ್ಸ್ ಅಂದರೆ ಉದ್ದೇಶಗಳು. ಯಾಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಮಾಡ್ತೀವಿ? ಯಾಕೆ ಮಾಡ್ತೀವಪ್ಪ ಅಂದರೆ ಟು ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ earning capacity of the business. Why do we prepare financial statements? We prepare financial statements in order to find out the earning capacity of the business. Or earning capacity estada anta nodlikke. Adad nanತರ we provide information about economic resources. One is economic resources, another one is earning capacity. So these 2 are the objectives. Coming to question number 2, what do you mean by financial statements? Financial statements are ಏನು? Financial statements are the basic and annual reports. They are nothing but basic, another one annual reports, through which the company communicates their information to the stakeholders. ಸ್ಟೇಕ್ ಹೋಲ್ಡರ್ಸ್ ಅಂದರೆ ಆಸಕ್ತಿದಾರರು ಅಂತ ಕರಿತೀವಿ. ಸೊ ಈ ಆಸಕ್ತಿದಾರರೊಂದಿಗೆ ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಮಾಡಬೇಕು. ಇನ್ ಆರ್ಡರ್ ಟು ಪಾಸ್ ದಿ ಇನ್ಫಾರ್ಮೇಷನ್ ಟು ದಿ ಸ್ಟೇಕ್ ಹೋಲ್ಡರ್ಸ್, ದಿ ಕಂಪನಿ ಪ್ರಿಪೇರ್ಸ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. Coming to last question, mention any 2 types of financial statements. There are only 2 types of financial statements. That is, so there are many financial statements. You can go for statement of profit and loss. You can go for statement of balance sheet. You can also go for cash flow statements. Okay, these are also called as financial statements. Statement of profit and loss, statement of balance sheet. Any 2. So I have given 2 statements. So coming to last question, last chapter, that is by mistake here it is of financial statements. Actually the chapter is cash flow statements. Okay, please make a correction. That is not financial statements, that is cash flow statements. So cash flow statement ಅಲ್ಲಿ ಕೂಡ ಒಂದು ಕ್ವಶನ್ ಬರ್ತದೆ ಎಕ್ಸಾಮ್ಗೆ. ವಾಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಮೀನಿಂಗ್ ಅನ್ನು ಕೇಳಬಹುದು. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಸ್ ಅ ಸ್ಟೇಟ್ಮೆಂಟ್ ಶೋಯಿಂಗ್ ವೆರಿ ಇಂಪಾರ್ಟೆಂಟ್ ವರ್ಡ್ಸ್ ಹಿಯರ್ ಆರ್. ಒನ್ ಈಸ್ ಇನ್ಫ್ಲೋ and another one is outflow. Cash flow statements always show the inflows, in the sense coming in, outflows, cash is going out. So inflows and outflows of cash and cash equivalents from operating, investing and financing activities. There are 3 types of activities in cash flow: operating activities, investing activities, financing activities. Coming to question number 2, state any 2 uses of cash flow statements.
Why are cash flow statements used? So they are used for two reasons. One is to find the liquidity of an enterprise, and another one is to find the cash flows to be generated. How much cash flow should we generate in an enterprise? That is given here. ಎಷ್ಟು ಕ್ಯಾಶ್ ಫ್ಲೋನ ಜನರೇಟ್ ಮಾಡಬೇಕು, ಅದೇ ರೀತಿ ಲಿಕ್ವಿಡಿಟಿ ಎಷ್ಟಿರಬಹುದು, ಲಿಕ್ವಿಡಿಟಿ ಏನಾಗಿರಬಹುದು ಅಂತ ಚೆಕ್ ಮಾಡಲಿಕ್ಕೆ ಕ್ಯಾಶ್ ಫ್ಲೋನ ಪ್ರಿಪೇರ್ ಮಾಡ್ತೀವಿ. ಅದಾದ ನಂತರ ಕಮಿಂಗ್ ಟು ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಸ್ಟೇಟ್ ಎನಿ ಟು ಆಬ್ಜೆಕ್ಟಿವ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ಎನಿ ಟು ಆಬ್ಜೆಕ್ಟಿವ್ಸ್, ಉದ್ದೇಶಗಳು. ಯೂಸಸ್ ಅಂದರೆ ಬಳಕೆ, ಯಾವ ಬಳಕೆಗಾಗಿ ಅದನ್ನು ಬಳಸ್ತೀವಿ ಅಂತ. ಆಬ್ಜೆಕ್ಟಿವ್ಸ್ ಅಂದರೆ ಉದ್ದೇಶಗಳು. ವೈ ಡು ವಿ ಪ್ರಿಪೇರ್ ಕ್ಯಾಶ್ ಫ್ಲೋಸ್? ವಿ ಪ್ರಿಪೇರ್ ಟು ಫೈಂಡ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಫ್ಲೋಸ್ ಆ್ಯಂಡ್ ವಿ ಪ್ರಿಪೇರ್ ಟು ಫೈಂಡ್ ಅಮೌಂಟ್ ಆ್ಯಂಡ್ ಸರ್ಟನಿಟಿ ಆಫ್ ಕ್ಯಾಶ್ ಫ್ಲೋಸ್. ಮಾಹಿತಿಯನ್ನು ಪಡೆದುಕೊಳ್ಳೋ ಸಲುವಾಗಿ, ಕ್ಯಾಶ್ ಫ್ಲೋನ ಮಾಹಿತಿ ಎಷ್ಟು ಅಂತ ಪಡೆದುಕೊಳ್ಳೋ ಸಲುವಾಗಿ, ಅದೇ ರೀತಿ ಸರ್ಟನಿಟಿ ಮತ್ತು ಅಮೌಂಟ್ ಎಷ್ಟದ, ಕ್ಯಾಶ್ ಫ್ಲೋನ ಅಮೌಂಟ್ ಎಷ್ಟು ಅನ್ನೋದನ್ನು ಫೈಂಡ್ ಮಾಡೋ ಸಲುವಾಗಿ ನಾವು ಏನು ಮಾಡ್ತೀವಪ್ಪ ಅಂದರೆ ಕ್ಯಾಶ್ ಫ್ಲೋನ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಕ್ವಶನ್, ಎನಿ ಟೂ ಟೈಪ್ಸ್ ಆಫ್ ಆಕ್ಟಿವಿಟೀಸ್ ಕ್ಲಾಸಿಫೈಡ್ ಆಸ್ ಪರ್ AS3. AS ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. AS3 ಬರೋದು ಕ್ಯಾಶ್ ಫ್ಲೋ ಆಕ್ಟಿವಿಟೀಸ್ಗೆ. ಸೊ AS3 ಪ್ರಕಾರ ಎಷ್ಟು ಆಕ್ಟಿವಿಟೀಸ್ ಇದಾವೆ? ಇದೇ ಹೇಳಿದಂಗೆ 3 ಆಕ್ಟಿವಿಟೀಸ್ ಅದಾವೆ ರೀ. ಒಂದು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ. ನಾನು 3 ಆಕ್ಟಿವಿಟೀಸನ್ನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಅವರು ಕೇಳ್ತಾ ಇರೋದು ನಿಮಗೆ ಓನ್ಲಿ 2 ಆಕ್ಟಿವಿಟೀಸ್ ದೇ ಆರ್ ಆಸ್ಕಿಂಗ್ ಯು. Okay, they are asking only 2 activities. On board, you can, on your screen, you can see all 3 activities. In your exam, write only 2 activities. ಆಮೇಲೆ ಇದರ ರಿಲೇಟೆಡ್ ಒಂದು ಎಕ್ಸಾಂಪಲ್ ಅಥವಾ ಒಂದು ಮೀನಿಂಗನ್ನು 1 ಮಾರ್ಕ್ ಕ್ಯಾಟಗರಿಯಲ್ಲಿ ಕೇಳ್ತಾರೆ. ಅದೇ ರೀತಿ ನಾನು 1 ಮಾರ್ಕ್ ವಿಡಿಯೋ ಸೆಷನ್ ಕೂಡ ಇದಾದ ನಂತರ ನೆಕ್ಸ್ಟ್ ಅದೇ ಅಪ್ಲೋಡ್ ಆಗಿರ್ತದೆ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು ಆಮೇಲೆ. ಓಕೆ, ಸೊ ಇಲ್ಲಿಗೆ ಈ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಮುಗಿಸ್ತೀನಿ. ಇದರ PDF ನಿಮಗೆ ಬೇಕಾದರೆ ನಾವು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿ ಕಳಿಸ್ತೀನಿ. ಅದೇ ರೀತಿ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಅಲ್ಲಿ ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್ ಅಂತದ, ಅಲ್ಲಿಯೂ ಕೂಡ ಇದನ್ನು ಶೇರ್ ಮಾಡಿರ್ತೀನಿ. ನೀವು ಅಲ್ಲಿ ಕೂಡ ಇದನ್ನು ನೋಡ್ಕೊಳ್ಬಹುದು. ಸೊ ಇನ್ನೇನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಇರಿ. ಮತ್ತೇನಾದರೂ ಅಕೌಂಟೆನ್ಸಿ ರಿಲೇಟೆಡ್ ವೀಡಿಯೋಸ್ ಬೇಕಾದರೆ ತಿಳಿಸ್ತಾ ಇರಿ. ಬಿಸ್ನೆಸ್ ಸ್ಟಡಿಲಿಗೆ ಆಲ್ರೆಡಿ ನಾವು 1 ಮಾರ್ಕ್ 2 ಮಾರ್ಕ್ಸ್ ಕವರ್ ಮಾಡಿದ್ದೀವಿ. ಅದೇ ರೀತಿ 8 ಮಾರ್ಕ್ಸ್ 4 ಮಾರ್ಕ್ಸ್ ಕೂಡ ಕವರ್ ಮಾಡಿದ್ದೀವಿ. ಇನ್ನು ಹಾಟ್ಸ್ ಕ್ವಶನ್ ಕೂಡ ಅಲ್ಲಿ ನಾನು ಕವರ್ ಮಾಡಬೇಕು. ಬ್ಲೂ ಪ್ರಿಂಟ್ ಕೂಡ ಕವರ್ ಮಾಡಿದ್ದೀನಿ. ಹಾಟ್ಸ್ ರಿಲೇಟೆಡ್ ಕ್ವಶನ್ಸ್ ಕೂಡ ನಾನು ಈಗ ಬಿಸ್ನೆಸ್ ಸ್ಟಡಿಲಿ ಕವರ್ ಮಾಡ್ತೀನಿ ಇನ್ನೊಂದು ಕೆಲವು ದಿನಗಳಲ್ಲಿ. ಈಗ ಮೊದಲು ಅಕೌಂಟೆನ್ಸಿ ಪೇಪರ್ ಇರೋದ್ರಿಂದ ನಾನು ಅಕೌಂಟೆನ್ಸಿ ಮೇಲೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದೀನಿ. ಬಿಕಾಸ್ ಅಕೌಂಟೆನ್ಸಿಯಲ್ಲಿ 2 ಮಾರ್ಕ್ಸ್ 1 ಮಾರ್ಕ್ಸ್ ವಿತ್ ಆನ್ಸರ್ಸ್ ಇವತ್ತು ಬರ್ತದೆ. ಆಲ್ರೆಡಿ ಡಿಸಲ್ಯೂಷನ್ ಮಾಡಿದ್ದೀವಿ, ಇಶ್ಯೂ ಆಫ್ ಶೇರ್ಸ್ ಮಾಡಿದ್ದೀವಿ. ಅಕೌಂಟಿಂಗ್ ರೇಷಿಯೋ ಮೇಲೆ ಒಂದು ಕ್ವಶನ್ ಬರಬೇಕು. ಆಮೇಲೆ 6 ಮಾರ್ಕ್ಸ್ ಕೂಡ ನಾನು ಈ ಸಾಧ್ಯವಾದಷ್ಟು ಬೇಗ ಅಪ್ಲೋಡ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ಅಸ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನಮ್ಮ ಚಾನಲನ್ನು ಸದಾ ನೋಡ್ತಾ ಇರಿ. ಯಾರಿಗೆಲ್ಲ ಇದು ಯೂಸ್ಫುಲ್ ಅನ್ನಿಸ್ತದೆ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟ್.